ಹೈಪರ್ ಟೆನ್ಷನ್ ಅಂತ ಕರಿತೀವಲ್ವಾ. ಹೈಪರ್ ಮೀನ್ಸ್ ಇನ್ಕ್ರೀಸ್ಡ್ ಟೆನ್ಷನ್. ಸೊ ನಿಮಗೆ 120ಗಿಂತ ಜಾಸ್ತಿ ಹೋದ್ರೆ 130ಗಿಂತ ಜಾಸ್ತಿ ಹೋದ್ರೆ ದಟ್ ಈಸ್ ಕಾಲ್ಡ್ ಆಸ್ ಹೈಪರ್ ಟೆನ್ಷನ್. ಸೊ 80 ಇರೋದು 90 ಇಂದ ಮೇಲೆ ಹೋದ್ರೆ ಅಬೌವ್ 90. ಸೊ ಅದಕ್ಕಿಂತ ಯಾವಾಗ್ಲೂ ಒಂದು 2 ದಿನ 3 ದಿನಕ್ಕೊಂದ್ಸಲ ರೆಗ್ಯುಲರ್ ಆಗಿ ಚೆಕ್ ಮಾಡಿಸೋದಕ್ಕೆ ಡಾಕ್ಟರ್ ವಿಲ್ ಸಜೆಸ್ಟ್. ಸೊ ಆ ರೀತಿ ಟೆಸ್ಟ್ ಮಾಡಿಸಿದಾಗ ಕೂಡ 90ಗಿಂತ ಜಾಸ್ತಿ ಅಥವಾ ನಿಮಗೆ 130ಗಿಂತ ಜಾಸ್ತಿ ಹೋದ್ರೆ ಸೊ ದ್ಯಾಟ್ ವಿಲ್ ಬಿ ಜನರಲಿ ಕನ್ಸಿಡರ್ಡ್ ಆಸ್ ಹೈಪರ್ ಟೆನ್ಷನ್. ಆಯ್ತಾ. ಸೊ ದಟ್ ಈಸ್ ಆಲ್ಮೋಸ್ಟ್ ನಾರ್ಮಲ್ ಡಿಸೀಸ್. ಸೊ ಹೈಪರ್ ಟೆನ್ಷನ್. ಫಸ್ಟ್ ಒನ್ ಈಸ್ ಹೈಪರ್ ಟೆನ್ಷನ್. ಸೊ ನೆಕ್ಸ್ಟ್ ಒನ್ ಈಸ್ ಯುವರ್ ಕೊರೊನರಿ ಆರ್ಟರಿ ಡಿಸೀಸ್. ಸೊ ಕೊರೊನರಿ ಆರ್ಟರಿ ಡಿಸೀಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಥೆರೋಸ್ಕ್ಲಿರೋಸಿಸ್ ಅಂತ ಕರೀತಾರೆ ಇದನ್ನ. ಸೊ ಕೊರೊನರಿ ಆರ್ಟರಿ ಡಿಸೀಸ್ or it is also called as atherosclerosis. That means, so basically illi coronary means with respect to heart, artery means the capillaries that will supply blood to the heart alva. Disease anta helidre supply mado blood sufficient agi supply agade idre we call it as coronary artery disease ಅಥವಾ ಅಥೆರೋಸ್ಕ್ಲಿರೋಸಿಸ್ ಅಂತ ಕರೀತೇವೆ ಇದನ್ನ. ಕ್ಲಿಯರಾ? ಸೊ ಇಟ್ ಅಫೆಕ್ಟ್ಸ್ ದ ವೆಸಲ್ಸ್ ದಟ್ ಸಪ್ಲೈ ಬ್ಲಡ್ ಟು ದ ಹಾರ್ಟ್. ಹಾರ್ಟಿಗೆ ಬ್ಲಡ್ ನ ಸಪ್ಲೈ ಮಾಡ್ತಾ ಇರುವಂತ ಆರ್ಟ್ರೀಸ್ ಏನಿದೆಯೋ, ಸೊ ಅದನ್ನ ನಾವು ಆರ್ಟ್ರೀಸ್ ಅನ್ನೋದಕ್ಕಿಂತ ಬೇಸಿಕಲಿ ಆರ್ಟ್ರೀಸ್ ನ ಫರ್ದರ್ ಡಿವೈಡ್ ಮಾಡಿ ಏನ್ ಹೇಳ್ತೀವಿ, ಕೆಪಿಲರೀಸ್ ಅಂತ ಹೇಳ್ತೀವಿ. ಚಿಕ್ಕ ಚಿಕ್ಕ ವೇನ್ಸ್, ಹಾರ್ಟಿನ ಮೇಲೆ ಚಿಕ್ಕ ಚಿಕ್ಕ ದಾರದ ರೀತಿ ವೇನ್ಸ್ ಗಳನ್ನ ನಾವು ನೋಡಿದೀವಲ್ವಾ. ಹಾರ್ಟ್ ನ ಮೇಲೆ ಚಿಕ್ಕ ಚಿಕ್ಕ ದಾರಗಳು ಹೋಗಿರುತ್ತಲ್ಲ, ಪುಟಾಣಿದೆ. ಸೊ ದೀಸ್ ಆರ್ ಬೇಸಿಕಲಿ ಆರ್ಟ್ರೀಸ್ ಅಂತ ಕರಿಬಹುದು, ಅಥವಾ ಯು ಕ್ಯಾನ್ ಕಾಲ್ ಇಟ್ ಆಸ್ ಕೆಪಿಲರೀಸ್ ಅಂತ ಕರಿಬಹುದು. ಸೊ ದೀಸ್ ಕೆಪಿಲರೀಸ್ ಆರ್ ಬ್ಲಾಕ್ಡ್. ಕೆಲವು ಸಲ ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ನೋಡಿದ್ರೆ ಯಾರಾದ್ರೂ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ಕೊಂಡು ರಿಪೋರ್ಟ್ ಅಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಈ ದಾರದ ರೀತಿ ಏನಿದೆಯಲ್ವಾ, ಕೆಪಿಲರೀಸ್ ಅಥವಾ ಆರ್ಟ್ರೀಸ್ ಏನಿದೆಯೋ, ಇದು ಸಮಟೈಮ್ಸ್ ಇಟ್ ವಿಲ್ ಬಿ ಬ್ಲಾಕ್ಡ್. ಮೇ ಬಿ ಬಿಕಾಸ್ ಆಫ್ ಡೆಪಾಸಿಷನ್ ಆಫ್ ಫ್ಯಾಟ್ ಡೆಪಾಸಿಷನ್ ಇಂದ ಒಂದು ಸಲ ಆಗುತ್ತೆ, ಅಥವಾ ವೆಯ್ಟ್ ಲಿಫ್ಟರ್ಸ್ ಹೆವಿ ವರ್ಕೌಟ್ ಮಾಡ್ತಾರಲ್ಲ, ಹೆವಿ ವರ್ಕೌಟ್ ಮಾಡೋರಿಗೆ ಸ್ವಲ್ಪ ಏಜ್ ಆದ್ಮೇಲೆ 40-45 ಆದ್ಮೇಲೆ, ಸೊ ದೇರ್ ಈಸ್ ಅ ಚಾನ್ಸಸ್ ಟು ಗೆಟ್ ರಪ್ಚರ್ಡ್. ಸೊ ಕೆಪಿಲರೀಸ್, ಹಾರ್ಟ್ ಮೇಲ್ಗಡೆ ಏನ್ ವೇನ್ಸ್ ಇದೆಯಲ್ವಾ, ಹೆಚ್ಚಿಗೆ ವೆಯ್ಟ್ ಅನ್ನ ಲಿಫ್ಟ್ ಮಾಡುವಾಗ ಕೆಲವು ಸಲ ಪಂಕ್ಚರ್ ಕೂಡ ಆಗುತ್ತೆ. ಸೊ ದೀಸ್ ಟು ಕ್ಯಾನ್ ಲೀಡ್ಸ್ ಟು ದ ಕೊರೊನರಿ ಆರ್ಟರಿ ಡಿಸೀಸ್. ಬೇಸಿಕಲಿ ಹಾರ್ಟಿಗೆ ಬ್ಲಡ್ ನ ಸಪ್ಲೈ ಮಾಡ್ತಾ ಇರುವಂತ ಆರ್ಟರೀಸ್, ಕೆಪಿಲರೀಸ್ ಏನಿದೆಯೋ ಅವು ಹಾಳಾಗೋದು. ಐದರ್ ಇಟ್ ಮೇ ಬಿ ಪಂಚರ್ ಆರ್ ಇಟ್ ಮೇ ಬಿ ಬ್ಲಾಕ್ಡ್ ಡ್ಯೂ ಟು ದ ಡೆಪಾಸಿಷನ್ ಆಫ್ ಫ್ಯಾಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಕೊರೊನರಿ ಆರ್ಟರಿ ಡಿಸೀಸ್. ಮೇನ್ ಕ್ಯಾಲ್ಸಿಯಂ ಡೆಪಾಸಿಷನ್ ಜಾಸ್ತಿ ಆದ್ರೂ ಆ ರೀತಿ ಆಗುತ್ತೆ, ಆರ್ ಇಟ್ ಮೇ ಬಿ ಕೊಬ್ಬು ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದ್ರೂ ನಡೆಯುತ್ತೆ, ಆರ್ ಇಟ್ ಮೇ ಬಿ ಕೊಲೆಸ್ಟ್ರಾಲ್. ಬೋತ್ ಆರ್ ಸೇಮ್, ಫ್ಯಾಟ್ ಆರ್ ಕೊಲೆಸ್ಟ್ರಾಲ್ ಅಥವಾ calcium deposition. So this leads to, this is called as coronary artery disease. Easy idea? Done. So hypertension ಆಯ್ತು, coronary artery disease. So just definition ನೆನಪಿಟ್ಕೊಳ್ಳಿ ಅಷ್ಟೇನೆ. Atherosclerosis, it affects vessels. Vessels means basically capillaries that supply blood to the heart. ಅದಕ್ಕೇನಾದ್ರೂ ಪ್ರಾಬ್ಲಮ್ ಆದ್ರೆ ವಿ ಕಾಲ್ ಇಟ್ ಆಸ್ CAD. ಬಟ್ ಇಲ್ಲಿ ಏನಾದ್ರು ಆರ್ಟ್ರೀಸ್, ಹಾರ್ಟಿನ ಮೇಲ್ಗಡೆ ಏನಾದ್ರು ಬ್ಲಾಕೇಜ್ ಆದ್ರೆ, ಸೊ ನಮಗೆ ಸ್ಟಂಟ್ ಅಂತ ಹಾಕ್ತಾರಲ್ವಾ, ಅದನ್ನ ಇದ್ರ ಒಳಗಡೆ ಹಾಕೋದಕ್ಕೆ ಬರೋದಿಲ್ಲ. ಸೊ ಬೇರೆ ಬ್ಲಡ್ ಆರ್ಟ್ರೀಸ್, ಬ್ಲಡ್ ಬಾಡಿಯಿಂದ ಐ ಮೀನ್ ಹಾರ್ಟ್ ಇಂದ ಹೊರಗಡೆ ಇರುವ ಆರ್ಟ್ರೀಸ್ ಏನಿದೆಯೋ ಅದು ಏನಾದ್ರು ಬ್ಲಾಕ್ ಆದ್ರೆ, ಸೊ ನಿಮಗೆ ಹಾಕೋ ಸ್ಟಂಟ್ ಹಾಕ್ತಾರೆ ಅಂತ ಕೇಳಿದೀರಾ. ಸೊ ರೌಂಡ್ ಆಗಿರುತ್ತೆ, ಸ್ಟೀಲ್ ಕಲರ್. ಸೊ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ಯುವರ್ ಸ್ಪ್ರಿಂಗ್, ಪೆನ್ನಲ್ಲಿ ಸ್ಪ್ರಿಂಗ್ ಇರುತ್ತಲ್ಲ ಆ ರೀತಿ ಇರುತ್ತೆ, ಅದನ್ನ ಸ್ಟಂಟ್ ಅಂತ ಕರಿತೀವಿ. ಹಾರ್ಟಿನ ಮೇಲೆ ಇರೋ ಕೆಪಿಲರೀಸ್ ಏನಾದ್ರೂ ಪಂಕ್ಚರ್ ಆದ್ರೆ ಅಥವಾ ಬ್ಲಾಕ್ ಆದ್ರೆ ಅಲ್ಲಿಗೆ ಸ್ಟಂಟ್ ಅನ್ನ ಹಾಕೋದಕ್ಕೆ ಬರಲ್ಲ. ಜನರಲ್ ಆಗಿ ಒಂದು ಮೆಷಿನ್ ಅನ್ನ ಬಿಟ್ಬಿಟ್ಟು ಆ ಫ್ಯಾಟ್ ಅನ್ನ ರಿಮೂವ್ ಮಾಡ್ತಾರೆ, ಅಬ್ಸಾರ್ಬ್ ಮಾಡ್ತಾರೆ. ಸೊ ದಟ್ ಕ್ಯಾನ್ ಬಿ ಡನ್. ಸೊ ಸ್ಟಂಟ್ ಹಾಕ್ಬೇಕು ಅಂತ ಹೇಳಿದ್ರೆ, ಸೊ ದೊಡ್ಡ ಆರ್ಟ್ರೀಸ್ ಏನಿರುತ್ತೋ, ಸೊ ಅದನ್ನ ಅಲ್ಲಿ ಏನಾದ್ರು ಬ್ಲಾಕ್ ಆದ್ರೆ, ಕೊಬ್ಬು ಸೇರ್ಕೊಂಡ್ರೆ ಅದನ್ನ ಈಸಿಯಾಗಿ ರಿಮೂವ್ ಮಾಡ್ಬಿಟ್ಟು ಆ ಜಾಗಕ್ಕೆ ಸ್ಟಂಟ್ ಅನ್ನ ಸೇರಿಸ್ಬಿಟ್ಟು ಲೈಫ್ ಲಾಂಗ್ ಅದನ್ನ ಯೂಸ್ ಮಾಡ್ತೀವಿ. ಬಟ್ ದ ಪ್ರಾಬ್ಲಮ್ ಈಸ್, ಸ್ಟಂಟ್ ಅನ್ನ ಒಂದು ಸಲ ಬಾಡಿ ಹಾಕಿದ್ರೆ ನಮ್ ದೇಹಕ್ಕೆ, ಇಟ್ ಈಸ್ ಅ ಫಾರಿನ್ ಬಾಡಿ ಅಲ್ವಾ. ಯಾವಾಗ್ಲೂ ನೀವು ಆಂಟಿಬಾಡೀಸ್ ನ ಸಪ್ರೈಸ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ತಿಂತಾ ಇರ್ಬೇಕು ಲೈಫ್ ಲಾಂಗ್.
ಸೊ ದಟ್ ಇಸ್ ದ ಪ್ರಾಬ್ಲಮ್. ಅಂಡ್ ಅದು ಕೂಡ ಮೆಡಿಕಲ್ ಸ್ಕ್ಯಾಮ್ ಕೂಡ ಅದು. ಬೇಸಿಕಲಿ ಏನ್ ಮಾಡ್ಬೋದು, ಫ್ಯಾಟ್ ಅನ್ನ ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಬಿಲ್ ಬರಲ್ಲ ಹಾಸ್ಪಿಟ್ಲ್ಗಳಿಗೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಯೂಶುವಲ್ ಆಗಿ, ಅಲ್ಲಿ ಮತ್ತೆ ರಿಮೂವ್ ಮಾಡಿದ್ರೆ ಮತ್ತೆ ಫ್ಯಾಟ್ ಡೆಪಾಸಿಷನ್ ಆಗುತ್ತೆಪ್ಪ, ನಿಮಗೆ ಪರ್ಮನೆಂಟ್ ಆಗಿ ಸ್ಟಂಟ್ ಹಾಕ್ಬಿಡ್ತೀವಿ ಆ ಜಾಗಕ್ಕೆ ಅಂತ ಹೇಳಿ ಸ್ಟಂಟ್ ಹಾಕಿದ್ರೆ, ಸೊ ಇಟ್ ಈಸ್ ವೇ ಮೋರ್ ಕಾಸ್ಟ್ಲಿಯರ್, 14-15 ಲಕ್ಷ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಮೆಡಿಕಲ್ ಸ್ಕ್ಯಾಮ್. ಯೂಶುವಲ್ ಆಗಿ ನೀವು ಅಲ್ಲಿಗೆ ಸ್ಟಂಟ್ ಹಾಕಿದ್ರೆ ಬೇರೆ ಕಡೆ ಮತ್ತೆ ಫ್ಯಾಟ್ ಡೆಪಾಸಿಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಾಸ್ ಫ್ಯಾಟ್ ನ ರಿಮೂವ್ ಮಾಡ್ಬಿಟ್ರೆ ಸೊ ಅದು ಈಸಿಯಾಗಿ ಹೊರಟೋಗುತ್ತೆ. ಸೊ ಮೆಡಿಕಲ್ ನವರು ಯಾರು ಇವಾಗ ಕೆಲಸ ಮಾಡ್ತಾ ಇಲ್ಲ, ಇವಾಗ ರಿಪೇರಿ ಕೆಲಸ ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋದು ಆಯ್ತಾ. ಸೊ ದಿಸ್ ಈಸ್ ಆಲ್ಸೋ ಲೈಕ್ ಎ ಮೆಡಿಕಲ್ ಸ್ಕ್ಯಾಮ್. ನೆಕ್ಸ್ಟ್ ಒನ್ ಈಸ್ ಯುವರ್ ಹಾರ್ಟ್ ಫೇಲ್ಯೂರ್. ಸೊ ಇಲ್ಲಿ ಕೀವರ್ಡ್ಸ್ ಗಳನ್ನ ಗಮನಿಸ್ತಾ ಹೋಗಿ, ಬಿಕಾಸ್ ಕೊರೊನರಿ ಆರ್ಟರಿ ಡಿಸೀಸ್ ಈಸ್ ಡಿಫರೆಂಟ್, ಹಾರ್ಟ್ ಫೇಲ್ಯೂರ್ ಈಸ್ ಡಿಫರೆಂಟ್, ಕಾರ್ಡಿಯಾಕ್ ಅರೆಸ್ಟ್ ಇಸ್ ಡಿಫರೆಂಟ್. ಇಲ್ಲಿದೆ ಅಲ್ವಾ, ಕಾರ್ಡಿಯಾಕ್ ಅರೆಸ್ಟ್ ಇಸ್ ಡಿಫರೆಂಟ್, ಹಾರ್ಟ್ ಅಟ್ಯಾಕ್ ಇಸ್ ಡಿಫರೆಂಟ್. ಬಟ್ ಇದಿಷ್ಟು ನಮಗೆ ಕೆಲವು ಸಲ ಒಂದೇ ತರ, ಈ ಜಾಗದಲ್ಲಿ ಇದನ್ನ ಯೂಸ್ ಮಾಡಿರ್ತೀವಿ, ಈ ಜಾಗದಲ್ಲಿ ಇದನ್ನ ಯೂಸ್ ಮಾಡಿರ್ತೀವಿ. ಬಟ್ ದೀಸ್ 3 ಅಥವಾ 4 ಏನ್ ಡಿಸ್ಕಸ್ ಮಾಡ್ತಾ ಇದೀವಿ, ದೇ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಒನ್ ಅನದರ್. ಕ್ಲಿಯರ್? ಸೊ CAD ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ದ ಬ್ಲಾಕೇಜ್ ಇನ್ ಯುವರ್ ಆರ್ಟರೀಸ್ ವಿಚ್ ಸಪ್ಲೈ ಬ್ಲಡ್ ಟು ದ ಹಾರ್ಟ್. ಹಿಯರ್ ಹಾರ್ಟ್ ಫೇಲ್ಯೂರ್ ಅಂತ ಹೇಳಿದ್ರೆ, ಸೊ ಟೋಟಲ್ ನಮ್ಮ ಇಡೀ ಬಾಡಿಗೆ ಬ್ಲಡ್ ನ ಸಪ್ಲೈ ಮಾಡೋ ಕೆಪಾಸಿಟಿ ಹಾರ್ಟಿಗೆ ಯಾವಾಗ ಕಡಿಮೆ ಆಗುತ್ತೋ ಅಥವಾ ನಿಂತು ಹೋಗುತ್ತೋ, ದಟ್ ಈಸ್ ಕಾಲ್ಡ್ ಆಸ್ heart failure. So which lacks, the heart lacks the power to supply blood to the entire body. That is called as heart failure. It means the state of heart when it is not pumping blood effectively enough to meet the need of your entire body. Clear? So this is about heart failure. So next one is your heart cardiac arrest. ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಅಂತ ಹೇಳಿದ್ರೆ, ಹಾರ್ಟ್ ಬೀಟಿಂಗ್ ಯಾವಾಗ ಸ್ಟಾಪ್ ಮಾಡುತ್ತೋ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ. ಅರೆಸ್ಟ್ ಅಂದ್ರೆ ಸ್ಟಾಪ್ ಆಗೋದು. ಸೊ ಕಾರ್ಡಿಯಾಕ್ ಅರೆಸ್ಟ್ ಈಸ್ ಡಿಫರೆಂಟ್ ಫ್ರಮ್ ಹಾರ್ಟ್ ಫೇಲ್ಯೂರ್. ಸೊ ದೆನ್ ಲಾಸ್ಟ್ ಒನ್ ಈಸ್ ಯುವರ್ ಹಾರ್ಟ್ ಅಟ್ಯಾಕ್. ಸೊ ಹಾರ್ಟ್ ಅಟ್ಯಾಕ್ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಸೊ ಸಮಟೈಮ್ಸ್ ವೆನ್ ದ ಹಾರ್ಟ್ ಮಸಲ್ ಈಸ್ ಸಡನ್ಲಿ ಡ್ಯಾಮೇಜ್ಡ್, not the arteries. So arteries ಡ್ಯಾಮೇಜ್ ಆದ್ರೆ ಕೊರೊನರಿ ಆರ್ಟರಿ ಡಿಸೀಸ್ ಅಂತ ಕರಿತೀವಿ. ಹಾರ್ಟಿನ ಮೇಲಿರುವ ಮಸಲ್ಸ್ ಏನಾದ್ರೂ ಡ್ಯಾಮೇಜ್ ಆದ್ರೆ, ಸೊ ದಟ್ ಮೇ ಲೀಡ್ಸ್ ಟು, ಸಮಟೈಮ್ಸ್ ದಟ್ ಮೇ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್. ಕ್ಲಿಯರ್? ಸೊ ಮೇಲ್ಗಡೆ ಬೈಕಸ್ಪಿಡ್ ವಾಲ್ವ್ ಇರುತ್ತೆ, ಟ್ರೈಕಸ್ಪಿಡ್ ವಾಲ್ವ್ ಇದೆ. ಸೊ ಅವು ಒಂದೊಂದ್ಸಲ ಏನಾಗುತ್ತೆ, ಕಿತ್ಕೊಂಡು ಹೊರಟೋಗ್ಬಿಟ್ರೆ ಸಮಟೈಮ್ಸ್ ದಟ್ ಮೇ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್. ಅಥವಾ ಎರಡು ಮಸಲ್ಸ್ ವೆಂಟ್ರಿಕಲ್ಸ್ ಮಧ್ಯದಲ್ಲಿ ಏನಾದ್ರೂ ಹೋಲ್ ಆದ್ರೆ, ಸೊ ಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಎರಡು ಮಿಕ್ಸ್ ಆದಾಗ ಸಮಟೈಮ್ಸ್ ಇಟ್ ಮೇಕ್ ಕೊಯಾಗುಲೇಟ್, ರಕ್ತ ಹೆಪ್ಪುಗಟ್ಬಿಟ್ಟು ಸಡನ್ ಆಗಿ ಹಾರ್ಟ್ ನಿಮಗೆ ಅಟ್ಯಾಕ್ ಆಗ್ಬೋದು. ಸೊ ಹಾಗಾಗಿ ಎಕ್ಸಾಮ್ ನಲ್ಲಿ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಹಾರ್ಟ್ ಫೇಲ್ಯೂರ್ ಈಸ್ ಡಿಫರೆಂಟ್, ಕಾರ್ಡಿಯಾಕ್ ಅರೆಸ್ಟ್ ಈಸ್ ಡಿಫರೆಂಟ್ ಅಂಡ್ ಹಾರ್ಟ್ ಅಟ್ಯಾಕ್ ಈಸ್ ಡಿಫರೆಂಟ್. ಸೊ ಇದನ್ನ ಬರ್ಕೊಳ್ಳಿ, ಬಿಕಾಸ್ ಮೂರಕ್ಕೂ ಕೆಲವರು ಸಿಮಿಲರ್ ಅನ್ಕೊಂಡಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಯ್ತು ಅಂತಾರೆ ಕೆಲವರು ಅಲ್ವಾ, ಸೊ ಇನ್ ಕೆಲವರು ಹಾರ್ಟ್ ಫೇಲ್ ಆಯ್ತು ಅಂತಾರೆ. ಬಟ್ ಬೋತ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್. ಸೊ ಹಾಗಾಗಿ ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ. ದಿಸ್ ಪೇಜ್ ಇಸ್ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಇದನ್ನ ಇಟ್ಕೊಂಡು ನಿಮ್ಮನ್ನ ಚೆನ್ನಾಗಿ ಎಕ್ಸಾಮ್ ನರ್ಸ್ ಆಟ ಆಡಿಸ್ಬೋದು. ಸೊ ದಿಸ್ ಇಸ್ ಇಂಪಾರ್ಟೆಂಟ್.